ಹಾಯ್ ನಮಸ್ಕಾರ ಮಾತೆರೆಗ್ಲ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾಕೆ ವಿಡಿಯೋ ಮಾಡ್ತಿದ್ದೇನೆ ಅಂದರೆ ನಿಮ್ಮ ಎಲ್ಲ ಸಪೋರ್ಟಿಂದ ರಕ್ಷಿತಾ ಮಿಡ್ವಿಕ್ ಎಲಿಮಿನೇಷನಿಂದ ಕೂಡ ಸೇಫ್ ಆಗಿದ್ದಾಳೆ. ಸೊ ಇನ್ನೊಂದು ಹಂತದಲ್ಲಿ ಅವಳನ್ನು ಸೇಫ್ ಮಾಡಬೇಕಂದ್ರೆ ನೀವು ಪುನಃ ಒಮ್ಮೆ ವೋಟ್ ಮಾಡಬೇಕು. ಕೆಲವರಿಗೆ ಈ ವಿಷಯ ಗೊತ್ತಿಲ್ಲ. ಆ್ಯಕ್ಚುಲಿ ಈ ವೀಕಲ್ಲಿ 2 ಸರ್ತಿ ವೋಟ್ ಮಾಡಲಿಕ್ಕೆ ಸಿಗ್ತದೆ. ಸೊ ಒಂದು ಸರ್ತಿ ನೀವು ಆವತ್ತು ವೋಟ್ ಮಾಡಿ, ಸ್ಯಾಟರ್ಡೆ ವೋಟ್ ಮಾಡಿದ್ದು ಈಗ ಮಿಡ್ವೀಕ್ ಎಲಿಮಿನೇಷನ್ ತನಕ ಮಾತ್ರ. ಸೊ ನಿನ್ನೆ ರಾತ್ರಿ ಇನ್ನೊಂದು ಸರ್ತಿ ವೋಟಿಂಗ್ ಲೈನ್ ಓಪನ್ ಆಗಿದೆ. ಪ್ಲೀಸ್ ಹೋಗಿ ರಕ್ಷಿತನ್ಗೆ ವೋಟ್ ಮಾಡಿ, ನಮ್ಮ ಹುಡುಗಿಯನ್ನು ಗೆಲ್ಲಿಸಿ. ಆ್ಯಂಡ್ ಲಾಸ್ಟ್ ನಾನು ವಿಡಿಯೋ ಮಾಡಿದಾಗ ತುಂಬ ಜನ ಸಪೋರ್ಟ್ ಮಾಡಿದ್ರಿ. ಕಮೆಂಟ್ಸಲ್ಲೆಲ್ಲ ವೋಟ್ ಫಾರ್ ರಕ್ಷಿತಾ ಅಂತಿತ್ತು. ತುಂಬ ಖುಷಿ ಆಯಿತು ಅದನ್ನು ನೋಡಿ. ಕೆಲವರು ತುಂಬ ಜನ ಕಮೆಂಟ್ ಮಾಡಿದರು. ಅದರಲ್ಲಿ ಕೆಲವರು ಅವರವರ ಊರ ಹೆಸರು ಹಾಕಿದ್ರು. ಸೊ ದಾವಣಗೆರೆಯಿಂದ, ಉತ್ತರ ಕರ್ನಾಟಕ, ಹಾಸನ್, ಮೂಡಿಗೆರೆ, ಯಾರೊಬ್ಬರು ಕೆನಡಾದಿಂದ ಕೂಡ ನಿಮ್ಮ ವಿಡಿಯೋ ನೋಡ್ತಿದ್ವಿ, ನಾವು ರಕ್ಷಿತನ್ಗೆ ಸಪೋರ್ಟ್ ಮಾಡೋದು ಹೇಳಿದರು. ತುಂಬ ಖುಷಿ ಆಯಿತು. ಆ್ಯಂಡ್ ಹಾಸನದ ಅರ್ಕಲ್ಗೂಡಿಂದ ಕೂಡ ಕಮೆಂಟ್ ಮಾಡಿದರು. ನಾನು ಕೂಡ ಅಲ್ಲಿದ್ದೆ. ನಾನು ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೇನೆ, ಓಕೆನಾ? ಸೊ ತುಂಬ ಖುಷಿ ಆಯಿತು ಎಲ್ಲೆಲ್ಲಿಂದ ಅವಳನ್ನು ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಸೊ ಇದು ನಮಗೆ ಲಾಸ್ಟ್ ಚಾನ್ಸ್ ರಕ್ಷಿತನಿಗೆ ವೋಟ್ ಮಾಡಲಿಕ್ಕೆ. ಪ್ಲೀಸ್ ವೋಟ್ ಮಾಡಿ. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ, ಯಾರೋ ಕಮೆಂಟ್ ಮಾಡಿದ್ರು ಅವರು ಹೇಗೆ ವೋಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ. ಸೊ ನಾನು ಹೇಳಿಕೊಡ್ತೇನೆ ಹೇಗೆ ವೋಟ್ ಮಾಡಬೇಕಂತ. ಜಿಯೋ ಹಾಟ್ಸ್ಟಾರ್ ಓಪನ್ ಮಾಡಿ, ಆ್ಯಪ್ ಓಪನ್ ಮಾಡಿದ ನಂತರ ಯಾವುದಾದ್ರೂ ಒಂದು ಎಪಿಸೋಡ್ ಓಪನ್ ಮಾಡಿ, ಅದರಲ್ಲಿ ವೋಟ್ ಅಂತ ಬರ್ತದೆ. ಆ ವೋಟನ್ನು ಪ್ರೆಸ್ ಮಾಡಿದರೆ ನಿಮಗೆ ಯಾರಿಗೆ ಬೇಕು ಅವರಿಗೆ ವೋಟ್ ಆಗ್ಬೋದು. ಸೊ ನಾನು ಅದನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ, ಓಕೆ? ಜಿಯೋ ಹಾಟ್ಸ್ಟಾರ್ ಆ್ಯಪ್ ಓಪನ್ ಮಾಡಿದ ನಂತರ ಇಲ್ಲಿ ಯಾವುದಾದ್ರೂ ಒಂದು ಎಪಿಸೋಡ್ ಓಪನ್ ಮಾಡಿ. ಎಪಿಸೋಡ್ ಓಪನ್ ಮಾಡಿದ ನಂತರ ಆ್ಯಡ್ ಬರ್ತದೆ. ಆ್ಯಡ್ ಆದಮೇಲೆ ವೋಟ್ ಅಂತ ಕಾಣ್ತಾ ಉಂಟಲ್ಲ, ಇಲ್ಲಿ ವೋಟ್ ಅಂತ ಪ್ರೆಸ್ ಮಾಡಿ. ಅಲ್ಲಿ ರಕ್ಷಿತನ ಫೋಟೋ ಬರ್ತದೆ. ಸೊ ನನ್ನ ಮೊಬೈಲ್ನಲ್ಲಿ 99 ಟೈಮ್ಸ್ ನಾನು ವೋಟ್ ಮಾಡಿ ಆಗಿದೆ. ಸೊ ನಾನು ನನ್ನ ತಂಗಿ ಮೊಬೈಲ್ ತೊಗೊಂಡು ಅದರಲ್ಲಿ ಹೀಗೆ ಟ್ಯಾಪ್ ಮಾಡ್ತಾ ಹೋಗಬೇಕು. 99 ಟೈಮ್ಸ್ ಟ್ಯಾಪ್ ಮಾಡಬೇಕು. ಸೊ ನಿಮಗೆ ಇಲ್ಲಿ ಸಂಡೇ ಬೆಳಗ್ಗೆ 10 ಗಂಟೆ ತನಕ ಟೈಮ್ ಉಂಟು. ಪ್ಲೀಸ್ ಬೇಗ ಹೋಗಿ ವೋಟ್ ಮಾಡಿ. ಹೀಗೆ ನೀವು 99 ಟೈಮ್ಸ್ ಟ್ಯಾಪ್ ಮಾಡಿ, ಆಗ ಅಲ್ಲಿಗೆ ಕ್ಲೋಸ್ ಆಗ್ತದೆ. 99 ವೋಟ್ಸ್ ಮಾತ್ರ ಹಾಕ್ಲಿಕ್ಕಾಗೋದು. ಸೊ ಅಲ್ಲಿ ಡನ್ ಕೊಡಿ ಅಷ್ಟೇ. ಆ್ಯಂಡ್ ನೆನ್ನೆ ಲೈವಲ್ಲಿ, ಶೋವಲ್ಲಿ ತೋರಿಸಲಿಲ್ಲ, ಬಟ್ ಲೈವಲ್ಲಿ ತೋರಿಸಿದ್ರು ರಕ್ಷಿತಾ 100 ಡೇಸ್ ಕಂಪ್ಲೀಟ್ ಮಾಡಿದ್ದಾಳೆ. ಅಂದರೆ 6 ಡೇಸ್ ಅವಳು ಬೇರೆ ರೂಮಲ್ಲಿ ಇದ್ಲಲ್ಲ. ಸೊ 100 ಡೇಸ್ ಕಂಪ್ಲೀಟ್ ಮಾಡಿದ್ದೇನೆ ಅಂತ ತುಂಬ ಖುಷಿಯಾಗಿದ್ಲು. ನಿಮ್ಮೆಲ್ಲರಿಗೆ ಕೂಡ ಥ್ಯಾಂಕ್ಸ್ ಹೇಳಿದ್ದಾಳೆ. ಆ ವಿಡಿಯೋವನ್ನು ನಾನು ಪ್ಲೇ ಮಾಡ್ತೇನೆ, ನೋಡ್ಕೊಂಡು ಬನ್ನಿ. ಡ್ರೀಮ್ ಕನಸು ರಾಂಗ್. ಹೇಳಿ, ನಾನು ಯಾಕೆ ರೆಡಿ ಆಗಿದ್ದೀನಿ? ಹೌದು, ಬಟ್ ಯಾಕೆ ರೆಡಿ ಆಗಿದ್ದೀನಿ? ಯಾರೋ ಬರ್ಬೇಕು ಅಂತ ರೆಡಿ ಆಗಿದೆಯಾ? ರಾಂಗ್. ಇಲ್ಲ, ರಘುವಣ್ಣ ನೋಡಿ ಖುಷಿ ಪಡ್ಲಿ. ಎಲ್ರು ನೀನ್ ಚೆನ್ನಾಗಿದ್ಯಾ ಅಂತ ಹೇಳಿ. ನನ್ನ 100 ಡೇಸ್ ಕಂಪ್ಲೀಟ್ ಆಯ್ತಲ್ವಾ, ಅದಕ್ಕೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಫಿನಾಲಿಸ್ಟ್ ಹೇಳಿ. 100 ಡೇಸ್ ಟುಡೇ ನನ್ನ 100 ಡೇಸ್. ಕಂಗ್ರಾಚುಲೇಷನ್. ಇವತ್ತಿಗೆ ನಿನ್ 100 ಡೇಸ್ ಆಕ್ಚುಲಿ ಇತ್ತು, ಬಟ್ ರೂಮ್ ಅಲ್ಲಿ ಕನ್ಸಿಡರ್ ಮಾಡಲ್ಲ ಅಲ್ವಾ? ಸೋ ನೈಸ್ ಗೈಸ್. ಆಕ್ಚುಲಿ ನಾನು ಒಬ್ಬರೇ ಬರ್ಲಿಲ್ಲ, ನೀವು ಕೂಡ ಬಂದಿದ್ದೀರಾ ನನ್ನ ಜೊತೆಗೆ 100 ಡೇಸ್. ಸೊ ನೀವು ಕೂಡ ಹೇಳಿ ನಿಮ್ಗೆ ಹಿಂಗ ಫೀಲ್ ಆಗ್ತಾ ಉಂಟಂತ. ಬಿಕಾಸ್ ನನ್ಗೆ ಸಖತ್ ತುಂಬಾ ಖುಷಿ ಆಗ್ತಾ ಉಂಟು. ನೀವು ಹೇಳಿ ಹೆಂಗ ಫೀಲ್ ಆಗ್ತಾ ಉಂಟಂತ. ಬಿಕಾಸ್ 100 ಡೇಸ್ ಅಷ್ಟು ಈಸಿ ಇರ್ಲಿಲ್ಲ. ಅದೇ ನನ್ಗೆ ಕೂಡ ಗೊತ್ತುಂಟು, ನಿಮ್ಗೆ ಕೂಡ ಗೊತ್ತುಂಟು. ನಮ್ಮ ಜರ್ನಿ ಉಂಟಲ್ವಾ, ಅಷ್ಟು ಈಸಿ ಇರ್ಲಿಲ್ಲ ಅಲ್ವಾ? ಯಾಕೆಂದ್ರೆ 100 ದಿವಸ ನೀವು ಕೂಡ ನೋಡಿ ಬಂದಿದ್ದೀರಾ. ನೀವು ಒಂದು 24 ಗಂಟೆ ಅಂದ್ರೆ ಇಲ್ಲಿ ನಾನು ಜೀವಿಸ್ತಾ ಇದ್ದೀನಿ, ಅಲ್ಲಿಂದ ಹೊಳಗಿಂದ ನೀವು ಜೀವಿಸ್ತಾ ಇದ್ದೀರಾ. ಒಟ್ಟಾಗಿ ನಾವು ಜೀವಿಸ್ತಾ ಇದ್ದೀವಿ, ಒಟ್ಟಾಗಿ ಇಲ್ಲಿ ತನಕ ಬಂದಿದ್ದೀವಿ. ಸೊ ನನ್ಗೆ ಎಷ್ಟು ಖುಷಿ ಆಗ್ತಾ ಉಂಟು, ಐ ಹೋಪ್ ನಿಮ್ಗೆ ಅದಕ್ಕಿಂತ ಡಬಲ್ ಖುಷಿ ಆಗ್ತಾ ಉಂಟು ಅಲ್ಲಿಂದ. ಓಕೆ, ಸೊ ಇದು ಆಕ್ಚುಲಿ ಗುಡ್ ಫೀಲಿಂಗ್. ಗೊತ್ತಿಲ್ಲ, ನನಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ ಆಕ್ಚುಲಿ ಹೆಂಗ ಫೀಲ್ ಮಾಡ್ತಾ ಇದ್ದೀನಿ ಅಂತ. ನಾನು ತುಂಬಾ ಖುಷಿ ಆಗ್ತಾ ಉಂಟು. ಫೈನಲಿ 100 ಡೇಸ್. ಯಾವಾಗ ನಾನು ಬಿಗ್ ಬಾಸ್ಗೆ ಬರುವ ಮುಂಚೆ ನಾನು ಅನ್ಕೊಳ್ಳೋದೇ ಇಲ್ಲ 100 ಡೇಸ್ ಕಂಪ್ಲೀಟ್ ಮಾಡ್ತೀನಿ ಅಂತ. ನೋಡೋಣ ಎಷ್ಟು ದಿವ್ಸ ಅಂತ, ಎಷ್ಟು ದಿವ್ಸ ನೋಡೋಣ ಅಂತ. ಇಷ್ಟು ಎಕ್ಸ್ಪೆಕ್ಟೇ ಮಾಡಲಿಲ್ಲ, ಒಂದು 4-5 ವೀಕ್ ಅಂತ
ಅದೇ ಕೂಡ ಯೋಚನೆ ಮಾಡಲಿಲ್ಲ. ಬಟ್ ಎಂತ ಇದೇ ಕೂಡ ಇರಲಿಲ್ಲ ಇಷ್ಟು ದಿವಸ ಇರ್ಲಿಕ್ಕೆ ನಿಮ್ಮ ಪ್ರೀತಿಯಿಂದ ಸಾಧ್ಯ ಆಗುತ್ತೆ ಅಂತ. ಬಟ್ ನೀವು ಅದೇ ಸಾಧ್ಯ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಅವಕಾಶ ಕೊಡಲಿಕ್ಕೆ ಬಿಗ್ ಬಾಸ್ ಥ್ಯಾಂಕ್ ಯು. ಎಲ್ಲರೂ ನೋಡ್ಕೊಂಡು ಬಂದರೆ ವಿಡಿಯೋ ಎಷ್ಟು ಚಂದ ಮಾತಾಡಿದ್ದಾಳೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ಲು. ಆ್ಯಂಡ್ ಇನ್ನು ಕೆಲವೊಂದು ರಕ್ಷಿತಂದು ವಿಡಿಯೋ ಸಿಕ್ಕಿದೆ. ಸೊ ನಾನು ಅದನ್ನು ಲಾಸ್ಟ್ನಲ್ಲಿ ನಾನು ಆ ವಿಡಿಯೋ ಹಾಕ್ತೇನೆ. ಆ್ಯಂಡ್ ಮೊನ್ನೆ ಎಪಿಸೋಡ್ ಯಾರೆಲ್ಲ ನೋಡಿದ್ರಿ, ನಂಗೆ ಆ್ಯಕ್ಚುಲಿ ಅವಳ ವಿಷಸ್ ಕೇಳಿ ತುಂಬ ಖುಷಿ ಆಯಿತು. ಎಲ್ಲರೂ ಅವರಿಗೋಸ್ಕರ ಏನೇನು ವಿಶ್ ಇದೆ ಅಂತ ಕೇಳಿದ್ರು. ಬಟ್ ನಮ್ಮ ರಕ್ಷಿತಾ ಹಾಗೆ ಅಲ್ಲ, ಅವಳು ಈ ಅವಳು ಹೋಗ್ತಾಳಲ್ಲ, ಎಷ್ಟೋ ಸರಿ ಅವಳ ವ್ಲಾಗಲ್ಲಿ ನೋಡಿದ್ದೇನೆ, ತುಂಬ ಸರ್ತಿ ಅವಳ ದಕ್ಕೆಗೆಲ್ಲ ಹೋಗಿ ಮೀನು ತರೋದು, ಅದನ್ನು ಫ್ರೈ ಎಲ್ಲ ಮಾಡೋದು ನೋಡಿದ್ದೇವೆ ಅಲ್ಲ. ಸೊ ಅವಳ ವಿಷಯ ನೋಡಿ ಹೇಗಿತ್ತು ಅಂದರೆ, ಅವರಲ್ಲಿ ಎಷ್ಟು ಕಷ್ಟಪಡ್ತಾರೆ. ಅವರ ಕಷ್ಟ ಹೇಗೆ ಅಂದರೆ ಅದು ಎಂತ ಹೇಳ್ತಾರೆ, ಅವ್ರ ಪ್ರಾಣನ ಕೈಯಲ್ಲಿ ಇಟ್ಕೊಂಡು ಅವರು ಹೋಗಿರ್ತಾರೆ ಅಲ್ಲಿಗೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ನಿಜ ಅವಳ ವಿಶ್ ಕೇಳುವಾಗ ತುಂಬ ಖುಷಿ ಆಯಿತು ಅವಳು ಹೇಳಿದ್ದನ್ನು ಕೇಳಿ. ಇನ್ನೂ ಕೂಡ ನಮ್ಮ ಕಲ್ಚರ್ನಲ್ಲಿ ಅವಳು ಎತ್ತಿ ಹಿಡಿತಾ ಇದ್ದಾಳೆ. ಆ್ಯಂಡ್ ಐ ಥಿಂಕ್ ಯಾರು ಕೂಡ ನಮ್ಮ ತುಳುನಾಡು ಕಲ್ಚರನ್ನು ಇಷ್ಟು ಶೋ ಅಲ್ಲಿ ಇಷ್ಟು ಎತ್ತಿಡ್ದಿರಲಿಲ್ಲ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು ರಕ್ಷಿತಾ. ಆ್ಯಂಡ್ ಅವರ ಎಷ್ಟು ಕಷ್ಟಪಡ್ತಾರೆ ಅದನ್ನು ಇಲ್ಲಿ ಯಾರಾದರೂ ಇಬ್ಬರನ್ನು ಕರೆಸಿ ಅವ್ರು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಹೇಳಿದ್ಲು. ಆ್ಯಂಡ್ ಟೈಗರ್ ಡ್ಯಾನ್ಸ್ ಕೇಳಿದ್ಲು. ಆ್ಯಂಡ್ ಎಲ್ಲರೂ ಕೂಡ ಕನ್ನಡ ನಾಟಕ ಇಲ್ಲಿ ಬಂದು ಮಾಡಿ ನಾವು ಅದನ್ನು ನೋಡಬೇಕೆಲ್ಲರೂ ಅಂತ ಹೇಳಿದ್ಲು. ಆ್ಯಕ್ಚುಲಿ ಎಷ್ಟು ಒಂಥರ ಸ್ವಾರ್ಥನೇ ಇಲ್ಲ. ಆ್ಯಂಡ್ ಅವಳಿಗೋಸ್ಕರ ಅವಳಿಗೆ ಏನನ್ನೂ ಕೂಡ ಕೇಳಲಿಲ್ಲ. ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು ಎಪಿಸೋಡಲ್ಲಿ ಇವಳು ಪ್ರಮೋಷನ್ನಿಗೆ, ಸೀರಿಯಲ್ ಪ್ರಮೋಷನ್ನಿಗೆ ಅಂತ ಬಂದಾಗ ಅವಾಗ ಗಿಲ್ಲಿ ಹೇಳ್ದಲ್ಲ ನನಗೆ ಅಮ್ಮನ ಥರ ಅವಳು ಬೇಕಾದಾಗ ಊಟ ಎಲ್ಲ ತಂದು ಕೊಡ್ತಿದ್ಲು ಅಂತ. ಆ್ಯಕ್ಚುಲಿ ತುಂಬ ಅಂದರೆ ಐ ಥಿಂಕ್ ಲೈವ್ ನೋಡುವವರಿಗೆ ಗೊತ್ತಾಗಿರ್ತದೆ. ಒಂದು ಮೊಟ್ಟೆ ಆಗಲಿ ತರೋದಾಗಲಿ, ಆಮ್ಲೆಟ್ ಮಾಡಿ ಕೊಡೋದಾಗಲಿ, ತಗೊಂಡೋಗಿ ಕೊಡೋದು, ಅದೆಲ್ಲ ಅವಳು ಇಲ್ಲ ನಾನು ಅವರಿಗೆ ಮಾಡ್ತಿದ್ದೇನೆ, ಸೊ ಅವರು ಕೂಡ ನನಗೆ ಮಾಡಬೇಕು ಅನ್ನೋ ಸ್ವಾರ್ಥದಿಂದ ಅವಳು ಯಾವ ಕೆಲಸ ಕೂಡ ಮಾಡೋದಿಲ್ಲ. ಅದು ಖುಷಿಯಾಗುವಂಥ ಕೆಲಸ ಆ್ಯಂಡ್ ಖುಷಿಯಾಗುವಂಥ ವಿಷಯ. ಆ್ಯಂಡ್ ಅವಳು ಹೇಗೆ ಅಂದರೆ, ಈಗ ನನಗೆ ಇಷ್ಟು ಕೆಲಸ ವಹಿಸಿದ್ದಾರೆ, ನಾನು ಇಷ್ಟನ್ನು ಮಾತ್ರ ಮಾಡಬೇಕು ಅಂತ ಅವಳ ಮನಸ್ಸಲ್ಲಿಲ್ಲ. ಇಲ್ಲ ಇದ್ರ ನೆಕ್ಸ್ಟ್ ಇನ್ನೂ ಅಲ್ಲಿ ಕೆಲಸ ಉಂಟಲ್ಲ ಅದನ್ನು ಸಹ ಮಾಡಿ ಬಿಡುವ, ಆ ಥರ ಮನಸ್ಸಿರೋ ಅಂಥ ಹುಡುಗಿ ಅವಳು. ಆ್ಯಂಡ್ ಪ್ಲೀಸ್ ವೋಟ್ ಮಾಡಿ, ನೀವು ಆದಷ್ಟು ಸಪೋರ್ಟ್ ಮಾಡಬೇಕು ಅವಳಿಗೆ. ಆ್ಯಂಡ್ ಈ ವೋಟಿಂಗ್ ಲೈನ್ ಇಲ್ಲಿ ತನಕ ಓಪನ್ ಇರ್ತದೆ. ಮೇ ಬಿ ಫ್ರೈಡೇ ಸಂಜೆ ತನಕ ಓಪನ್ ಇರ್ಬೋದು. ಪ್ಲೀಸ್ ಹೋಗಿ ವೋಟ್ ಮಾಡಿ. ಕೆಲವರಿಗೆ ಇನ್ನೂ ಗೊತ್ತಿಲ್ಲ, ಈ ವೀಕಲ್ಲಿ 2 ಸರ್ತಿ ವೋಟ್ ಮಾಡ್ಬೋದು ಅಂತ. ಇದು ನಮಗೆ ಲಾಸ್ಟ್ ಚಾನ್ಸ್. ಪ್ಲೀಸ್ ಹೋಗಿ ವೋಟ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ರಕ್ಷಿತನ್ ಕೆಲವೊಂದು ವೀಡಿಯೋಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ದೂರ ಬೈತೀನಿ ಗೊತ್ತನೆ, ಮಲ್ಪೆದ ಡಕ್ಕೆಗೆ ಬೈತೀನಿ ಟೀಕೆ ಮೀನ್ಗೆ ತೊಂದ್ರೆ ಆಲ್ಮೋಸ್ಟ್ ಎಕ್ಸೈಟೆಡ್ ಇಲ್ಲ ಯಾನು ತೂಕ ಐತೆ ದಾದ ಮೀನು ಉಂಡು ಪಂಡು. ಆಕ್ಚುಲಿ ನಾನು ಮಧ್ಯಾಹ್ನದ ಪೊರ್ತಕ್ಕೆ ಬೈತೀನಿ, ಕಾಂಡದ ಪೊರ್ತಕ್ಕೆ ಬತ್ತಂಡ ಮಸ್ತ್ ಮೀನು ಉಂಡು. ಇತ್ತೆ ಮಧ್ಯಾಹ್ನದ 3 ಗಂಟೆ ಅವನುಂಡು ರಡ್ಡು ಬೋಟ್ ಬೈದಂಡಿಗೆ. ಸೊ ದಾದ ಮೀನು 19 ಪಂದು ತೂಕ ఒక రవ్వ ನಮ್ಮ ಮೀನಿಗೆ ತಂಗ. ವಾ ಗೈಸ್ ಮೀನ್ ತಿನ್ನಿ ಗೈಸ್. ಮಳಮಲ್ಲ ಬಂಗುಡೆ ಉಂಡು, ಅನ್ನ ಎಡ್ಡಿ ಚೂಟಿಂದ ಉಂಡು, ಅವು ಪೂರ ಗೈಸ್. ಎಟ್ಟಿ ತೂಲೆ ಮುಲ್ಪ ಏತ್ ಮಲಮಲ್ಲ ಉಂಡು ಬಂದು ಏತಕ್ಕೆ ಒಂದು ಸಾಲದ ಆಚಿನುವುದಿದೆ ಬರ್ಪೆ ತಿರುಗುದು ಚೆಂಜಿ ಮೇಯ್ದಿಂದು ಒಂಜಿ ಕೆಜಿ ಎಟ್ಟಿಗೆ ತನ್ನೊಂದುಲ್ಲ 200 ರೂಪಾಯಿ. ಯಾನೊಂಜಿ 200 ರೂಪಾಯಿಗೆ ಆಜಿ ಬಂಗುಡೆಗೆ ತೊಂಡ್ರೆ 3 ತುಲೆ ಬಂಗುಡೆ ಈಗ ನಾದಲ್ಲ ಫಂಕ್ಷನ್ ಪೂರ ಇತ್ತುಂಡ ನಿಗುಲ್ ಏಲಾ ಮುಡೆಗೆ ತೊಂಡ್ಲೆ ಮಸ್ತ್ ಅಗ್ಗೋಡ ಆಪುಂಡು. ನಿಗುಡೆ ಏನಂದೆ 500 ರೂಪಾಯಿ ಇತ್ತದ ಕಾಲೋಡ್ ದಾದ ಬರ್ಪುಂಡು. 500 ರೂಪಾಯಿ ಯಾನ್ ಒಂಜಿ ಟೋಕರಿ ಬಂಗುಡೆ ಬಾತಂಪು ಒಂದುಲ್ಲೆ ಹಾಕಿ ಉದರ್ಗೆ ಅಂದ್ಕೊಳ್ಳುವಾರೆ. ಹಾಯ್ ಗೈಸ್, ಎಂಚಲ್ಲ ನಿಗುಲ್ ಯಾನ್ ಮಸ್ತ್ ಶಾರುಲ್ಲ ಗೈಸ್. ಆಕ್ಚುಲಿ ಒಂದು ಪೂರ ಗಾಯಕ್ ಬಂದು ಎನ್ನೊಂದಲ್ಲಾರ
Evening snacks time. They love fish, you know, they love fish. Bye, ಹೋಗಿದೆ ತೆಂಗುಲಿನಿ ನೇಜಿ ನಡ್ರ ಬೈದ ಅತೆ ನಟ್ಟಿ ಮಲ್ಪರ ಬೈದ ಯೋಗೇಶ್ ಶೆಟ್ಟಿ ಕೇಳಲೆ ನೇಜಿ ನಡಪು ನೆಂಚಾನ್ ಸಾಕಂಡ ಪಕ್ಕನೆ ಕೈ ಕಡ್ದ ಕೊಡ್ಗೆ ಮಿತ್ತು ಬೋಡ್ಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.